ಹೇ ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಈ ವಿಡಿಯೋದಲ್ಲಿ ಏನಿರುತ್ತೆ ಅಂತ ನೀವು ತಮ್ನೇಲಲ್ಲಿ ನೋಡಿರ್ತೀರ. ಅದೇನಂತ ಅಂದರೆ 2025 ಮೈಸೂರು ದಸರಾ ಡ್ರೋನ್ ಶೋ. ನಾವು ಕೂಡ ಹೋಗಿದ್ವಿ. ಅಲ್ಲಿ ಸುಮಾರು 8 ಗಂಟೆ ಶೋ ಅಂತ ಹೇಳಿದರು. ಆದರೆ ನಾವು 4 ಗಂಟೆಗೆ ಹೋಗಿ ಜಾಗ ಇಟ್ಕೊಂಡು ಕೂತ್ಕೊಂಡಿದ್ವಿ. ಶೋ ಸ್ಟಾರ್ಟ್ ಆಗಿದ್ದು ಮಾತ್ರ 9 ಗಂಟೆಗೆ. ಆ ಸಮಯದಲ್ಲಿ ಸ್ಟಾರ್ಟ್ ಆಯಿತು. ಈ ವರ್ಷ ಬರೀ 100-200 ಡ್ರೋನ್ನ ಯೂಸ್ ಮಾಡಿ ಶೋ ನಡೆದಿದ್ದಲ್ಲ, ಬರೋಬ್ಬರಿ 3000 ಡ್ರೋನ್ಗಳನ್ನ ಒಂದೇ ಸಮಯದಲ್ಲಿ ಯೂಸ್ ಮಾಡಿದರು. ಇದು ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಮಾಡಿದ್ರಂದರೆ ಇದಕ್ಕೆ ಗಿನ್ನಿಸ್ ವಿಶ್ವ ದಾಖಲೆ ಸಿಕ್ಕಿದೆ. ಅಂದರೆ ಇದು ಬರೀ ದಸರಾ ನೋಡಿದ್ವಿ ಅಂದರೆ ಸಾಲದು, ಒಂದು ವರ್ಲ್ಡ್ ರೆಕಾರ್ಡ್ ಶೋನ ನೋಡಿದ್ವಿ ಅಂತ ಹೇಳಿದ್ರು ಅದು ತಪ್ಪಾಗಲ್ಲ. ಹಾಗೆ ನನಗೇನಂತ ಅನಿಸ್ತು ಅಂದರೆ, ಈ 2025 ಮೈಸೂರು ದಸರಾ ಡ್ರೋನ್ ಶೋ ಅಲ್ಲಿ ನಾನು ಅಲ್ಲಿ ಹೋಗಿ ಎಕ್ಸ್ಪೀರಿಯೆನ್ಸ್ ಮಾಡಿದ್ದು ನನಗೆ ತುಂಬ ಖುಷಿ ಕೊಡಿಸೋ ಒಂದು ಬ್ಯೂಟಿಫುಲ್ ಎಕ್ಸ್ಪೀರಿಯೆನ್ಸ್ ಅಂತಲೇ ನಾನು ಹೇಳ್ಬೋದು. ನೀವು ನೋಡ್ತಾ ಇರೋ ಹಾಗೆ ವಿಡಿಯೋದಲ್ಲಿ ತುಂಬ ಜನ ಆ ಡ್ರೋನ್ ಶೋ ಸ್ಟಾರ್ಟ್ ಆದಾಗಿಂದ ಹಿಡಿದು ಕೊನೆವರೆಗೂ ಎಲ್ಲರೂ ಮೊಬೈಲಲ್ಲಿ ಸೆರೆ ಹಿಡ್ಕೊಳ್ತಾ ಇದ್ದಾರೆ. ಮೊಬೈಲಲ್ಲಿ ಸೆರೆ ಹಿಡ್ಕೊಳ್ಳೋದು ಅಂತಂದರೆ ಕಣ್ಣು ತುಂಬಿಸ್ಕೊಳ್ಳೋದು ಇನ್ನೊಂದು ಕಡೆ. ಕಣ್ಣಿನಲ್ಲಿ ಸರಿಯಾಗಿರೋದು ಶಾಶ್ವತವಾಗಿ ಉಳಿಯುತ್ತೆ. ನೀವು ಕೂಡ ಈ ಸಾರಿ ನಿಮಗೆ ಆಗಲಿಲ್ಲ ಅಂತಂದರೆ ಖಂಡಿತ ನೆಕ್ಸ್ಟ್ ಸಾರಿ ಮಿಸ್ ಮಾಡದೆ ಡ್ರೋನ್ ಶೋ ಇದ್ದರೆ ಖಂಡಿತ ಹೋಗಿ ನೋಡ್ಬೋದು. ಈ ವರ್ಷ ಮಾತ್ರ ನನಗೆ ತುಂಬ ಅಂದರೆ ತುಂಬ ಖುಷಿ ಕೊಡ್ತು. ನೀವು ನೋಡ್ತಾ ಇರ್ಬೋದು ಈ ವಿಡಿಯೋದಲ್ಲಿ ನವಿಲಾಗಲಿ, ಮುಂದೆ ಬರುವಂಥ ಒಂದು ದೃಶ್ಯಗಳಲ್ಲಿ ನಮ್ಮ ಮೈಸೂರು ತಾಯಿ ಚಾಮುಂಡೇಶ್ವರಿ ಆಶೀರ್ವಾದವನ್ನು ಅದನ್ನೂ ಕೂಡ ಡ್ರೋನ್ ಶೋ ಅಲ್ಲಿ ತೋರಿಸಿದ್ದಾರೆ. ಇದೇ ವರ್ಷ ರಿಲೀಸ್ ಆಗಿರುವಂಥ ಕಾಂತಾರ ಸಿನಿಮಾ ನೀವೆಲ್ಲ ನೋಡಿರ್ತೀರಾ ಅಂತ ಅಂದ್ಕೊತೀನಿ. ಆ ಚಿತ್ರದಲ್ಲಿ ಬರುವಂಥ ಹುಲಿ ಒಂದು ಸನ್ನಿವೇಶ ಏನಿದೆ ಅದು ಎಷ್ಟು ರೋಮಾಂಚನ ಆಗುತ್ತೆ ಅಂತ ನೋಡಿರೋರಿಗೆ ಗೊತ್ತು. ಅದೇ ರೀತಿ ಡ್ರೋನ್ ಶೋ ಅಲ್ಲಿ ಹುಲಿ ಚಿತ್ರಣ ಬಂದಾಗ ರೋಮಾಂಚನ ಆಗಿತ್ತು, ಖಂಡಿತ ನಿಜ. ಈ ಒಂದು ಹುಲಿ ಚಿತ್ರಣ ವಿಶ್ವ ದಾಖಲೆಗೆ ಮುನ್ನುಡಿಯಾಗಿರೋದು ಒಂದು ನಮ್ಮ ಹೆಮ್ಮೆ ಕೂಡ. ನನಗೆ ಗೊತ್ತು ಈ ವಿಡಿಯೋ ತುಂಬ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅಂತ. ಇಟ್ಸ್ ಓಕೆ, ಪರವಾಗಿಲ್ಲ, ಲೇಟಾದರೂ ಲೇಟೆಸ್ಟಾಗಿ ಬರ್ತೀನಿ ಅಂತ ಅಂದ್ಕೊಂಡಿದ್ದೀನಿ. ದಸರಾ ಮುಗಿದು ಇಷ್ಟು ದಿನ ಆದಮೇಲೆ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅಂತ ಅಂದರೆ ಏನೋ ಸ್ವಲ್ಪ ಸಮಯ ತಗೊಂಡಿದ್ದೀನಿ, ಪರವಾಗಿಲ್ಲ. ಈ ವಿಡಿಯೋದಲ್ಲಿ ಎಲ್ಲ ಚಿತ್ರಣಗಳನ್ನು ನಾನು ನಿಮಗೆ ತೋರಿಸ್ತಿದ್ದೀನಿ ಅನ್ನೋ ಖುಷಿನೇ ನನಗೆ ಸಾಕು. ಮತ್ತೆ ಬೇರೆ ಬೇರೆ ವಿಷಯದೊಟ್ಟಿಗೆ ಮತ್ತೆ ಬರ್ತೇನೆ. ಈ ವಿಡಿಯೋನ ಕೊನೆ ತನಕ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ. ಅಲ್ಲಿಯವರೆಗೂ ಧನ್ಯವಾದಗಳು. ಈ ವಿಡಿಯೋನ ಕೊನೆ ತನಕ ನೋಡಿದ್ದಕ್ಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್.